ಇಶು ನೋಡಿ ಹೇಗೆ ಕಾಣಿಸ್ತಿದ್ದಾಳೆ. ಇಶು ಶೋಮಿವರ್ ಡ್ರೆಸ್, ವೆಸ್ಟ್ರನ್ ಡ್ರೆಸ್ ಹಾಕಿದ್ದಾಳೆ. ನಮ್ಮ ಇಶು ಇವತ್ತು ಮೀಶೋಲ್ಲಿ ಆರ್ಡ್ರ್ ಮಾಡ್ಕೊಂಡಿರೋ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಇವತ್ತು ನಾನು ಇಶು ಟ್ವಿನ್ನಿ ಆಗಿದ್ದೀವಿ. ಪಿನ್ನಿ ಅಲ್ಲ, ಅದು ಟ್ವಿನ್ಸ್ ಇವತ್ತು ನಾವಿಬ್ರು. ನಾನು ಬ್ಲಾಕು, ನೀನು ಬ್ಲಾಕು. ನಾವಿಬ್ಬರು ಇವತ್ತು ವೆಸ್ಟ್ರನ್ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಎಲ್ಲೋಗ್ತಾ ಇದ್ದೀವಿ ಇಶಿತಾ ನಾವು? ನಿಂದೆಲ್ಲಿ ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನನ್ನ ಮಗಳು ಸೇಮ್ ಕಲರ್ ಡ್ರೆಸ್ ಹಾಕ್ಕೊಂಡು ಒಂದೇ ಥರ ರೆಡಿ ಆಗಿದ್ವಿ. ಹೆಣ್ಮಕ್ಳು ಅಂದ್ರೇ ಚೆಂದ ಅಲ್ವಾ? ನಾವು ಹೇಗೆ ರೆಡಿ ಆಗಿದ್ದೀವೋ ಹಾಗೆ ನಮ್ಮ ಮಕ್ಕಳಿಗೂ ರೆಡಿ ಮಾಡ್ಬೋದು. ನನ್ನ ಹಾಗೆ ನನ್ನ ಮಗಳಿಗೂ ಮೇಕಪ್ ಆಗೋದು ಅಂದರೆ ತುಂಬ ಇಷ್ಟ. ನಾನು ಯಾವ ಥರ ಡ್ರೆಸ್ ಹಾಕ್ಕೊತೀನೋ ಅದೇ ಥರ ಡ್ರೆಸ್ ಹಾಕ್ಕೋಬೇಕು ಅಂತ ಅವಳು ಇಷ್ಟಪಡ್ತಾಳೆ. ಹಾಗೆ ನನ್ನ ಮಗಳು ಇವತ್ತು ಹೇಗೆ ಕಾಣಿಸ್ತಾ ಇದ್ಲು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡಿ. ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ನಾನು ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ನಾನು ಹೊರಗಡೆ ಹೋಗುವಾಗ ಮೈಸೂರಲ್ಲಿ ಒಂದು ಸೇಲ್ ನೋಡಿದ್ದೆ, 49 ರುಪೀಸಿಂದ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು. ನೋಡೋಣ ಹೇಗಿರುತ್ತೆ, ಅಲ್ಲಿ ಏನೇನು ಐಟಮ್ಸ್ ಇದೆ ಅಂತ ನೋಡೋಣ ಅಂತ ಹೊರಟ್ವಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 49 ರುಪೀಸಿಂದ ಸ್ಟಾರ್ಟ್ ಅಂತ ಹೇಳಿದ್ರು. ಟಿಲ್ 500 ರುಪೀಸ್ ತನಕ ಇತ್ತು. ಪ್ಲಾಸ್ಟಿಕ್ ಐಟಮ್ಸು, ಬಕೆಟ್ಸು, ಮಕ್ಕಳಿಗೆ ಆಟ ಆಡೋವಂಥ ಟಾಯ್ಸು, ಆಮೇಲೆ ಈ ಸ್ಟೀಲ್ ಐಟಮ್ಸು ಎಲ್ಲ ಇದೇ ಥರ ಬಜೆಟಲ್ಲೇ ಇತ್ತು. ಕ್ಲಾತ್ಸ್ ಕೂಡ ಇತ್ತು, ದುಪ್ಪಟ, ಮಕ್ಕಳಿಗೆ ಪ್ಯಾಂಟ್ಸು, ಸ್ಯಾರೀಸು ಎಲ್ಲ ಇತ್ತು. ಹಿಂಗೆ 2-3 ಡೇಸಲ್ಲಿ ಕ್ಲೋಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಇದೊಂದು ಚೌಟ್ರಿಲಿ ಡೌನಲ್ಲಿ ಹಾಕ್ಕೊಂಡಿದ್ರು ಊಟದ ಹಾಲಲ್ಲಿ. ಓಕೆ, ವರ್ತ್ ಅನ್ನಿಸ್ತು. ಈ ಚಿಕ್ಕ ಪುಟ್ಟದ ಐಟಮ್ಸ್ಗಳನ್ನ ತಗೊಳ್ಳೋದಕ್ಕೆ ಈ ರೀತಿ ಸೇಲ್ಸ್ಗಳಲ್ಲಿ ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಬಾಟಲ್ಸು, ಬ್ರಷ್ಷು ಎಲ್ಲ ಥರದ ಐಟಮ್ಸು ಇಟ್ಟಿದ್ರು. ಮಗಳಿಗೂ ಅಲ್ಲೊಂದು ಗೊಂಬೆ ಸಿಕ್ಬಿಡ್ತು. ಆಗಲೇ ಬೇಕು ಅಂತ ಹಠ ಮಾಡಿದ್ಲು. ಅದೇ ಥರ ಸೇಮ್ ಗೊಂಬೆ ಅವಳ ಹತ್ರ ಇತ್ತು. ಹಾಗಾಗಿ ಎಷ್ಟು ಅಂತ ಗೊಂಬೆಗಳು ತೊಗೊಳ್ತೀಯ, ಮನೆ ತುಂಬ ಗೊಂಬೆ ಇದ್ದಾವೆ ಅಂತ ಹೇಳ್ಬಿಟ್ಟು ಬೇಡ ಅಂದೆ. ಅವಳಿಗೆ ಸ್ವಲ್ಪ ಬೇಜಾರಾಯಿತು. ಅವಳು ಎಲ್ಲೋದ್ರೂ ಆ ಒಂದು ಗೊಂಬೆ ಅನ್ನೋದೊಂದು ಬಿಡಲ್ಲ, ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ತಾಳೆ. ನಾನೇನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಆಲ್ರೆಡಿ ಈ ಐಟಮ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಸ್ಪೂನ್ ಹೋಲ್ಡರು, ದೆನ್ ಬ್ರಷ್ ಎಲ್ಲ ಹಾಕೋದಕ್ಕೆ, ಈ ಕಸ ತುಂಬೋದು, ಕ್ಲಿಪ್ಸು, ಈ ಐಟಮ್ಸ್ ಎಲ್ಲ ಆಲ್ರೆಡಿ ಮನೆಯಲ್ಲಿದೆ. ಹಾಗಾಗಿ ಒಂದು ವಿಂಡೋ ಶಾಪಿಂಗ್ ಥರ ಆಯಿತು. ಬಾಕ್ಸಸ್ ಎಲ್ಲ ನೋಡಿದೆ, ಪ್ಲಾಸ್ಟಿಕ್ ಬಾಕ್ಸಸ್ನ. ನೋಡೋಣ ಪಾಪಕ್ಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವರು ಬೈದರು, ವಿಶಾಲ್ ಮಾರ್ಟಲ್ಲಿ ತೊಗೊಳ್ಳೋಣ, ಮಕ್ಕಳು ತಿನ್ನೋದಲ್ವ, ಈ ರೀತಿ ಪ್ಲಾಸ್ಟಿಕಲ್ಲಿ ಬೇಡ, ಸ್ಟೀಲ್ ಐಟಮ್ಸಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆದಷ್ಟು ನಾವು ಮಕ್ಕಳಿಗೆ ಪ್ಲಾಸ್ಟಿಕ್ಕಲ್ಲಿ ಕೊಡೋದನ್ನು ಅವಾಯ್ಡ್ ಮಾಡಬೇಕು. ಹೌದು, ಅದನ್ನು ನೋಡಿಬಿಟ್ಟು ಹಾಗೆ ಇಟ್ಟೆ ನಾನು. ನಮಗೆ ಹೇಗೆ ಅಂತಂದರೆ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಯಿತು ಅಂದರೆ ತೊಗೋಬೇಕು ಅಂತ ಅನಿಸ್ಬಿಡುತ್ತೆ. ಬಟ್ ಪ್ಲಾಸ್ಟಿಕ್ಕಲ್ಲಿ ತಿನ್ನೋದ್ರಿಂದ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ಇತ್ತೀಚೆಗೆ ಸೋಷಲ್ ಮೀಡಿಯಾಗಳಲ್ಲಿ ನೋಡ್ತಾ ತುಂಬ ಭಯ ಆಗುತ್ತೆ. ಆದಷ್ಟು ಪ್ಲಾಸ್ಟಿಕ್ ಬಾಟಲ್ಸು, ಬಾಕ್ಸಸ್ಸು, ಆಲ್ಮೋಸ್ಟ್ ನಾವೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ನ ಅವಾಯ್ಡ್ ಮಾಡಬೇಕು. ಹಾಗೆ ನಮ್ಮ ಹುಷಾರಲ್ಲಿ ನಾವಿರಬೇಕಲ್ವಾ. ಹಾಂ, ಥ್ಯಾಂಕ್ ಯು. ಅದೆಲ್ಲ ನೋಡ್ಕೊಂಡು ಹೊರಗಡೆ ಬರುವಾಗ ನಮ್ಮ ಹಸ್ಬೆಂಡ್ ಕೊಲೀಗ್ ಸಿಕ್ಕಿದ್ರು. ಅವ್ರನ್ನ ಮೀಟಾಗಿ ತುಂಬ ಖುಷಿ ಆಯಿತು. ನಾನಲ್ಲೇನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಒಂದು ಕೀ ಹೋಲ್ಡರ್ ಬೇಕಿತ್ತು. ಮೀಶೋಲ್ಲೇ ಆರ್ಡ್ರ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಇಲ್ಲಿ ಸಿಕ್ತು, ಅದನ್ನು ತೊಗೊಂಡೆ. ಅಲ್ಲಿಂದ ನಾವು ನನ್ನ ಮಗಳಿಗೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು. ಅವಳ ಹೇರು ಸ್ವಲ್ಪ ಫ್ರಿಝಿ ಆಗೋಗಿತ್ತು, ಹೇರ್ ಗ್ರೋತೇ ಆಗ್ತಾ ಇರಲಿಲ್ಲ. ನೆಕ್ಸ್ಟು ಸ್ಕೂಲಿಗೆ ಜಾಯಿನ್ ಮಾಡಿಸ್ಬೇಕಲ್ವ, ಅಷ್ಟರಲ್ಲಿ ಒಂದು ಹೇರ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕರ್ಕೊಂಡು ಹೋದ್ವಿ. ಸ್ವಲ್ಪ ಶಾರ್ಟೇ ಮಾಡಿಸ್ಬಿಡಿ, ತುಂಬ ಫ್ರಿಝಿ ಆಗೋಗಿದೆ, ತಿನ್ ಆಗಿದೆ ಹೇರು, ಗ್ರೋತ್ ಆಗಲ್ಲ ಅಂತ ಹೇಳಿದ್ರು. ಈಗ ಫುಲ್ ಶೇವ್ ಮಾಡಿಸೋಣ ಅಂದರೆ ಸ್ಕೂಲಿಗೆ ಜಾಯಿನ್ ಮಾಡೋದು ಅಷ್ಟೊಂದು ಲುಕ್ ಕಾಣಲ್ಲ. ಹಾಗಾಗಿ ಫುಲ್ ಹೇರ್ ಕಟ್ ಮಾಡಿದೆ. ಆದಷ್ಟು ಮಕ್ಕಳಿಗೆ ನಾವು ಹೇರ್ ಬಿಡಲೇಬಾರ್ದು ಅಂತ ಅಂದ್ಕೊಳ್ತೀನಿ. ಮಕ್ಕಳಿಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಆಗಾಗ ಹೇರ್ ಕಟ್ ಮಾಡಿಸೋದ್ರಿಂದ ಹೇರ್ ತುಂಬ ಥಿಕ್ನೆಸ್ ಆಗಿ ಚೆನ್ನಾಗಿ ಗ್ರೋತ್ ಆಗುತ್ತೆ, ಲಾಂಗ್ ಹೇರ್ ಆಗುತ್ತೆ. ಇಶಿತಾ ಅಲ್ಲಿ ಸ್ವಲ್ಪನೂ ಹಠನೇ ಮಾಡಲಿಲ್ಲ. ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು. ತುಂಬ ಪೇಷನ್ಸಿಂದಲೇ ಕೂತಿದ್ಲು. ಮಕ್ಕಳು ಇಷ್ಟು ಪೇಷನ್ಸಿಂದ ಕೂರೋದಿಲ್ಲ ಅಂತ ಅವರೇ ಹೇಳ್ತಾಯಿದ್ರು. ಹೇರ್ ಕಟ್ ಎಲ್ಲ ಮುಗಿದ್ಮೇಲೆ ಅವಳೇ ಇಷ್ಟಪಟ್ಲು ಅವಳ ಲುಕ್ನ. ನನ್ನ ಪಪ್ಪ ಥರ ಕಾಣಿಸ್ತಿದ್ದೀನಿ ಅಲ್ವಾ ಮಮ್ಮ ಅಂತಲೂ ಹೇಳ್ತಿದ್ಲು. ಹೇರ್ ಕಟ್ ಮುಗಿಸ್ಕೊಂಡು ಹೊರಟ್ವಿ. ಫುಲ್ ಸುಸ್ತಾಗಿ ಹೋಗಿತ್ತು. ಹಾಗಾಗಿ ವ್ಲಾಗ್ನ ಅವತ್ತಿನ ದಿನಕ್ಕೆ ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗಬೇಕಿತ್ತು.
ಊರಲ್ಲಿ ಫೆಸ್ಟಿವಲ್ ಇತ್ತು, ಹೇಗಿತ್ತು ಏನಾಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ, ಏನು ಫೆಸ್ಟಿವಲ್ ಅಂತಲೂ ಹೇಳ್ತೀನಿ. ಹಾಗೆ ನಾನು ಊರಿಗೆ ಹೋಗೋದಕ್ಕೆ ಏನೇನೆಲ್ಲ ಪ್ಯಾಕ್ ಮಾಡಿಕೊಂಡೆ ಅಂತಲೂ ತೋರಿಸ್ತೀನಿ ನಿಮಗೆ. ಕ್ರೇಪ್ ಸಿಲ್ಕಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೆ ನನ್ನ ತಂಗಿ ಮದುವೆಯಲ್ಲಿ. ನಾನು ಸರಿಯಾಗಿ ಹಾಕ್ಕೊಳ್ಳೋಕ್ಕೆ ಆಗಲಿಲ್ಲ, ಅಲ್ಲಿ ಬ್ಲೂ ಕಲರ್ದು ಬನಾರಸ್ ಸಿಲ್ಕಲ್ಲಿ ತೊಗೊಂಡಿದ್ದೆ ಮೈಸೂರಲ್ಲಿ. ಅದನ್ನು ಈಗ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡೆ. ಅದ್ರ ಜೊತೆ ಇನ್ನೊಂದು ಸ್ಯಾರಿ ಇರಲಿ ಅಂತ ಹೇಳ್ಬಿಟ್ಟು ಒಂದು ಬಾದಾಮ್ ಕಲರ್ದೊಂದು ಸ್ಯಾರಿ ಇಟ್ಕೊಂಡೆ. ಇನ್ನು ನನ್ನ ಮಗಳಿಗೆ ನಾನು ಇವತ್ತು ಹೇರ್ ಕಟ್ ಮಾಡಿಸಿರೋದ್ರಿಂದ ಇನ್ನು ಲಾಂಗ್ ಡ್ರೆಸ್ ಎಲ್ಲ ಅಷ್ಟು ಸೂಟ್ ಆಗೋದಿಲ್ಲ, ಅದಕ್ಕೆ ಒಂದು ಕುರ್ತಾ ಸೆಟ್ ಇಟ್ಕೊಂಡೆ ವೈಟ್ ಕಲರ್ದು. ಇನ್ನೊಂದು ಇರಲಿ ಅಂತ ಹೇಳ್ಬಿಟ್ಟು ಒಂದು ಫ್ರಾಕು ಕೂಡ ಇಟ್ಕೊಂಡೆ, ಇದು ಚೆನ್ನಾಗಿದೆ. ಒಂದು ವೈಟ್ ಕೋಟ್ ಬಂದಿದೆ ಮೇಲ್ಗಡೆ, ಹಾಕಿದ್ರೆ ಚೆನ್ನಾಗಿರುತ್ತೆ. ಹಸ್ಬೆಂಡ್ದು ಎಲ್ಲ ಬಟ್ಟೆ ಅಲ್ಲೇ ಇದೆ, ಐರನ್ ಮಾಡಿ ಎತ್ತಿಟ್ಟು ಬಂದುಬಿಟ್ಟಿದ್ದೀನಿ ಊರಲ್ಲಿನೇ. ಹಾಗಾಗಿ ಫಾರ್ಮಲ್ಸ್ ಹಾಕೋದ್ರಿಂದ ಅಲ್ಲೇ ಇದೆ ಅಂತ ಹೇಳ್ಬಿಟ್ಟು ಒಂದು ಜೀನ್ಸು ಟೀ ಶರ್ಟು ಇಟ್ಕೊಂಡೆ, ಇನ್ ಕೇಸ್ ಅವ್ರು ಅಲ್ಲಿಂದಲೇ ಡ್ಯೂಟಿಗೆ ಬರಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಊರಲ್ಲಿ ಬಟ್ಟೆ ಇರೋದ್ರಿಂದ ಅವ್ರಿಗೆ ಜಾಸ್ತಿ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಹಾಗೆ ನಾನು 2-3 ಬ್ಲೌಸ್ ಹೊಲಿಸ್ಬೇಕಿತ್ತು. ಮೈಸೂರಲ್ಲೇ ಕೇಳಿದೆ, ಬಟ್ ಸಿಂಪಲಾಗಿ ಹೊಲಿದ್ರೂ 500 ಎಬೋವೇ ಕೇಳ್ತಾರೆ. ಹಾಗಾಗಿ ಊರಲ್ಲೇ ಹೊಲ್ಸೋಣ ಅಂತ ಹೇಳ್ಬಿಟ್ಟು, ನಮಗೆ ಗೊತ್ತಿರೋ ಕಡೆನೇ, ನಮಗೆ ಯಾವಾಗಲೂ ಹೊಲಿತಿದ್ದವ್ರ ಹತ್ರನೇ ಹೊಲಿಸಿದ್ರೆ ಅದು ಚೆನ್ನಾಗಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಇಟ್ಕೊಂಡೆ. ಹಾಗೆ ನಾನೊಂದು ರೀಸೆಂಟಾಗಿ ಒಂದು ಕಾಟನ್ ಸ್ಯಾರಿ ತೊಗೊಂಡಿದ್ದೆ. ಯೂಶ್ವಲಿ ನಾನು ಕಾಟನ್ ಸ್ಯಾರಿ ತೊಗೊಳೋದು ತುಂಬ ಕಡಿಮೆ, ಅದರದ್ದು ಒಂದು ಬ್ಲೌಸ್ ಹೊಲ್ಸೋಣ ಅಂತ ಅದನ್ನು ಎತ್ತಿಟ್ಕೊಂಡ್ಬಿಟ್ಟೆ. ಬರೋದಕ್ಕೆ ಟಾಪು ಲೆಗ್ಗಿನು ನನ್ನ ಮಗಳಿಗೆ ಡ್ರೆಸ್, ಪೂಜೆ ವೆಲರ್ಸ್ ಎಲ್ಲ ತೊಗೊಳೋದಕ್ಕೆ ಇದೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ಇದನ್ನು ಹಾಕಿ ಎತ್ತಿಟ್ಕೊಂಡು ಹೋಗ್ತೀನಿ. ಮತ್ತು ಒಂದು ಬ್ಯಾಗ್, ಒಂದು ಜಿಪ್ ಲಾಗ್ ಬ್ಯಾಗ್ ಇಟ್ಕೊಂಡಿದ್ದೀನಿ, ಒಂದು ಜಿಪ್ಪು ಇಟ್ಕೊಂಡಿದ್ದೀನಿ. ಇನ್ ಕೇಸ್ ಏನಕ್ಕಾದರೂ ಮ್ಯಾಚ್ ಮಾಡ್ಬೋದು ಹಾಕ್ಕೊಳ್ಳೋದಕ್ಕೆ ಅಂತಂದರೆ. ತುಂಬ ಚೆನ್ನಾಗಿದೆ, ಬೆಂಗಳೂರಲ್ಲಿ ತೊಗೊಂಡಿದ್ದೆ, ಸ್ಟ್ರೀಟಲ್ಲಿ ತೊಗೊಂಡಿದ್ದೆ. ಅರೌಂಡ್ 200-250 ರುಪೀಸು. ಚೆನ್ನಾಗಿದೆ. ನಾನು ಬ್ಲೂ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಸಿಲ್ವರ್ ಕಲರ್ದು ಜ್ಯುವೆಲ್ಲರೀಸ್ ಮ್ಯಾಚ್ ಆಗ್ತಾಯಿತ್ತು, ಸಿಲ್ವರ್ ಬಾರ್ಡ್ರ್ ಇರೋದ್ರಿಂದ. ಹಾಗಾಗಿ ಒಂದು ಸಿಲ್ವರ್ದು ನೆಕ್ ಪೀಸು. ಹಾಗೆ ನನ್ನ ಮಗಳಿಗೆ ನಾನು ಯಾವಾಗಲೂ ಇದೇ ಹಾಕೋದು, ಅವಳಿಗೆ ಬೇರೆದೆಲ್ಲ ಹಾಕಿದ್ರೆ ಕಿತ್ತಾಕ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅದೆಲ್ಲ ಹಾಕಿ ರೆಡಿ ಇಟ್ಕೊಂಡೆ ಆ ಬಾಕ್ಸಿಗೆ. ಬೇಕು ಊರಿಗೆ ಹೋದರೆ. ದೆನ್ ಒಂದು ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು, ಐಲೈನರು, ಗಾರ್ನಿಯರ್ದು ನೈಟ್ ಸೀರಮ್ಮು, ಹಾಗೆ ಡ್ಯಾಝಲರ್ದೊಂದು ಐಲೈನರ್ ಇಟ್ಕೊಂಡಿದ್ದೀನಿ. ನಾನು ಯೂಶ್ವಲಿ ನೈಟ್ ಸೀರಮ್ ಯೂಸ್ ಮಾಡಿದ್ರೆ ಗಾರ್ನಿಯರ್ದೊಂದೇ ಯೂಸ್ ಮಾಡೋದು. ಈಗ ರೀಸೆಂಟಾಗಿ ಫೇಸಸ್ ಕನ್ನಡ ಅವ್ರದ್ದು ಫೌಂಡೇಶನ್ ಪೌಡ್ರು ತರಿಸ್ದೆ, ತುಂಬ ಚೆನ್ನಾಗಿದೆ, ಮೀಶೋದಲ್ಲಿ ತರಿಸ್ದೆ. ನಾನು ಯಾವಾಗಲೂ ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ನೇ ಯೂಸ್ ಮಾಡೋದು. ಮೇಕಪ್ ಅಂತ ಆದಮೇಲೆ ರಿಮೂವ್ ಮಾಡ್ಕೊಳ್ಳೋಕ್ಕೆ ಇದು ಕಂಪಲ್ಸರಿ. ನಾ ಬ್ಯಾಂಗಲ್ಸು ಬ್ಲ್ಯಾಕ್ ಬ್ಯಾಂಗಲ್ಸೇ ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಎಲ್ಲ ಕಲರ್ಸು ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಎಲ್ಲ ಕಲರ್ಸು ಬ್ಯಾಂಗಲ್ಸು ತುಂಬ ಆಗೋಗುತ್ತೆ, ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲು ಕಡಿಮೆ ಆಯಿತು, ಹೋಗ್ಬಿಡೋಣ ಅಂತ ಹೊರಟ್ವಿ. ನನ್ನ ಮಗಳಿಗೆ ಇವತ್ತು ಜೀನ್ಸು ಟ್ರೆಂಡ್ಸಲ್ಲಿ ತೊಗೊಂಡಿರೋಂಥ ಒಂದು ಗ್ರೀನ್ ಟೀ ಶರ್ಟ್ ಹಾಕ್ತೆ. ಅವಳಿಗೆ ಅದು ತುಂಬ ಕಂಫರ್ಟಬಲ್ಲು. ಜರ್ನಿಗೆಲ್ಲ ಯೂಶ್ವಲಿ ನಾನು ಜೀನ್ಸೇ ಹಾಕ್ಬಿಡ್ತೀನಿ ಅವಳಿಗೆ. ಈಗ ಒಂಥರ ಹೇರ್ ಕಟ್ ಮಾಡಿದ್ಮೇಲೆ ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ಇನ್ನು ನಮಗೆ ಮೈಸೂರಿಂದ ಊರು ಹತ್ರ ಆಗೋದ್ರಿಂದ ಬೈಕಲ್ಲೇ ಹೋಗ್ಬಿಡ್ತೀವಿ, ಬಸ್ಸಲ್ಲೆಲ್ಲ ಮತ್ತೆ ಹೋಗೋಕ್ಕೋಗಲ್ಲ. ಬೈಕಲ್ಲೇ 3 ಜನನೂ ಹೊರಟ್ಬಿಡ್ತೀವಿ. ಬ್ಯಾಂಗ್ಳೂರಲ್ಲಿದ್ದಾಗ ಸ್ವಲ್ಪ ಜರ್ನಿ ತುಂಬ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಹೋಗಿ ಬಂದೇ 3 ಜನನೂ ಸುಸ್ತಾಗ್ಬಿಡ್ತಾ ಇದ್ವಿ. ಬಟ್ ಈಗ ಮೈಸೂರಲ್ಲಿ ಹಾಗಲ್ಲ, ಒಂದು 4 ಗಂಟೆಗೆ ಹೊರಟು ನಾವು 5:30-6 o'clock ಎಲ್ಲ ಮನೆ ರೀಚ್ ಆಗಿಬಿಡ್ತೀವಿ. ಹಾಗೆ ನಾವು ಹೋಗುವಾಗ ಹೊಲದಲ್ಲಿ ನವಿಲು ಗರಿ ಬಿಚ್ಚಿ ಓಡಾಡ್ತಾ ಇತ್ತು, ಅದನ್ನು ನೋಡಿದ್ವಿ. ದೂರದಿಂದ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಟ್ ರಿಯಲಾಗಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ನಮ್ಮ ಸಿಟಿ ನಾವು ರೀಚ್ ಆದ್ವಿ. ಅಲ್ಲಿ ಗೋಬಿ ತೊಗೊಳ್ಳೋಣ ಅಂತ ನಿಲ್ಲಿಸ್ಕೊಂಡ್ವಿ. ನಮ್ಮ ಮನೆಗೆ ಹೋಗ್ತಾ ಇದ್ದೀವಲ್ಲ, ಎಲ್ರಿಗೂ ಗೋಬಿ ಅಂದರೆ ಫೇವ್ರೇಟು. ನಮ್ಮ ಮನೆಯವ್ರ ಅಕ್ಕನ ಮಕ್ಕಳು ಕೂಡ ಮನೆಯಲ್ಲಿದ್ದರು, ಹಾಗಾಗಿ ಅವರು ತಿಂತಾರೆ ಅಂತ ಹೇಳ್ಬಿಟ್ಟು. ನನ್ನ ಮಗಳಿಗೆ ಡ್ರೈ ಗೋಬಿ ಅಂದರೆ ಇಷ್ಟ ಆಗುತ್ತೆ, ಅವಳಿಗೆ ಗೋಬಿ ಫ್ರೈ ಆದಮೇಲೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸ್ವಲ್ಪ ಇನ್ನೂ ಏನೇನೋ ತೊಗೊಳ್ಬೇಕಿತ್ತು, ನಮ್ಮ ಅತ್ತೆಗೆ ಫೋನ್ ಮಾಡ್ಕೊಂಡು ಕೇಳಿಕೊಂಡು ತೊಗೊಳ್ಳೋಣ ಅಂತ ಹೋದ್ವಿ. ಇನ್ನು ಟೈಮು 6 o'clock ಆಗೋಗ್ಬಿಡ್ತು. ಸೂರ್ಯ ಮುಳುಗ್ತಾ ಇದ್ದ, ಹಾಗೆ ನಮ್ಮ ಕೆರೆನ ನೋಡ್ಕೊಳ್ತಾ ಹೋಗ್ತಾ ಇದ್ವಿ. ಸೂರ್ಯ ಮುಳುಗೋದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೊಂದು ನವಿಲು ಕೂತಿತ್ತು, ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ.
ಅವಳು ವೆಯ್ಟ್ ಮಾಡ್ತಾ ಇದ್ಲು ಹೇರ್ ಕಟ್ನ ಎಲ್ರಿಗೂ ತೋರಿಸೋಣ, ಎಲ್ಲರೂ ಹೇಗೆ ಎಕ್ಸ್ಪ್ರೆಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅವ್ರ ಅತ್ತೆ ಮಗನೂ ಹೊರಗೆ ನಿಂತಿದ್ದ. ಇಶಿತಾ ನೋಡೋದಕ್ಕೆ ಹುಡುಗನ ಥರ ಆಗೋಗ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇದ್ದ. ಅವಳು ಅವ್ರ ಅವ್ವಂಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಶೂ ಎಲ್ಲ ಬಿಚ್ಚಾಕ್ಬಿಟ್ಟು ಹೋದ್ಲು ಅವ್ರಿಗೆ. ಈಗ ಅವಳು ಹುಡುಗ ಆಗಿದ್ದಾಳೆ ಅವಳೀಗ. ಇಶಾನ್ ಅವಳೀಗ. ಅವ್ರ ತಾತಂಗೂ ಕರೆದು ಹೇಳಿದ್ಲು, ನನ್ನ ಇಶಿತಾ ಅನ್ಬೇಡಿ ಇಶಾನ್ ಅನ್ನಿ ಅಂತ. ಅವಳು ತುಂಬ ಖುಷಿಯಾಗಿದ್ದಾಳೆ. ಅದು ನನಗೆ ತುಂಬ ಖುಷಿ ಆಯಿತು. ಹೇರ್ ಕಟ್ ಮಾಡಿಸಿದ ಮೇಲೆ ಅಳ್ತಾಳೆ ಅಂತ ಗೆಸ್ ಮಾಡಿದ್ದೆ, ಅಳ್ಳಿಲ್ಲ, ಖುಷಿಯಾಗಿದ್ಲು. ಹೀಗೆ ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದೆ ನಾನು ಇನ್ನು ಯಾಕೆ ಊರಿಗೆ ಬಂದಿದ್ದೀನಿ, ಏನು ಫೆಸ್ಟಿವಲ್ ಇತ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.